ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಹರಪನಹಳ್ಳಿ ಮಳೆಗಾಗಿ ಪ್ರಾರ್ಥಿಸಿ ಗಡಿ ಚೌಡೇಶ್ವರಿ ಪರವು. ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಹೊರವಲಯದಲ್ಲಿರುವ ಗಡಿ ಚೌಡೇಶ್ವರಿ ದೇವಿಗೆ ಶುಕ್ರವಾರ ಮಳೆ ಬೆಳೆ ಪ್ರಾರ್ಥಿಸಿ ಪರವು ನಡೆಸಲಾಯಿತು. ಗ್ರಾಮದ ಮುಖಂಡ ಕಲ್ಲಳ್ಳಿ ಹನುಮಂತಪ್ಪ ಮಾತನಾಡಿ, ಮಳೆ ಕೊರತೆಯಿಂದ ಅನಾವೃಷ್ಟಿ ಎದುರಾದಾಗ ಗಡಿ ಚೌಡೇಶ್ವರಿಗೆ ಪರವು ನಡೆಸುವುದು ಹಿರಿಯರು ಮಾಡಿರುವ ಪರಂಪರೆಯಾಗಿದೆ. ಅದರಂತೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜಾ ಕೈಂಕರ್ಯ ನಡೆಸಲಾಗಿದೆ ಎಂದರು. ದೇವಿಯ ಮಹಿಮೆ ದೊಡ್ಡದಿದ್ದು, ಪುರಾತನ ಕಾಲದಲ್ಲಿ ನಾಡಿನಲ್ಲಿ ಬರಗಾಲ ಎದುರಾದಾಗ ದೇವಿಗೆ ಪರವು ಮಾಡಿ ಪೂಜೆ ಸಲ್ಲಿಸುತ್ತಿದ್ದರು. ಪರವು ನಡೆಸಿದಾಗ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕುರಿ ಹಾಲಿನಂತಹ ಮಳೆ ಸುರಿಸಿತ್ತು. ಅಂದಿನಿಂದ ಬರಗಾಲ ಎದುರಾದಾಗ ಈ ರೀತಿಯ ಆಚರಣೆ ಮಾಡಲಾಗುತ್ತಿದೆ ಎಂದರು. ಹಿರಿಯರು ಕಟ್ಟಿದ ದೇವಸ್ಥಾನ, ಬಾವಿ, ಕೆರೆ ಕಟ್ಟೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಿದೆ. ಈ ನಿಟ್ಟಿನಲ್ಲಿ ಪುರಾತನ ಕಾಲದ ದೇವಸ್ಥಾನಗಳು ಉಳಿಯಬೇಕು. ಗಡಿ ಚೌಡೇಶ್ವರಿ ದೇವಸ್ಥಾನ ಅವನತಿಯತ್ತ ಸಾಗಿರುವುದು ಭಕ್ತರ ನೋವಿಗೆ ಕಾರಣವಾಗಿದೆ. ದೇವಸ್ಥಾನ ಪುನರುಜ್ಜೀವನದ ಜೊತೆಗೆ ದೇವಸ್ಥಾನದ ಮಾರ್ಗವನ್ನು ಅಭಿವೃದ್ಧಿಪಡಿಸಬೇಕು ಎಂದರು. ಪರವು ಕಾರ್ಯಕ್ರಮದ ಅಂಗವಾಗಿ ಪ್ರಸಾದ ಏರ್ಪಡಿಸಲಾಗಿತ್ತು. ಭಕ್ತರು ಸಹಂಪಕ್ತಿ ಭೋಜನದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪುಣಭಘಟ್ಟ ಸಹಕಾರ ಸಂಘ ನಿರ್ದೇಶಕ ಆರ್.ಕೆ. ಮಂಜಪ್ಪ, ಲೋಕೇಶ್, ಪ್ರಭು, ನಾಗಪ್ಪ, ಮಂಜಾ ನಾಯಕ್, ಧರ್ಮ ನಾಯಕ್, ಕಮಲ್ ನಾಯಕ್, ಪೋಮ್ಯಾ ನಾಯಕ್, ಲಕ್ಷ್ಮಣ ನಾಯಕ್, ಕಾಂತಾ ನಾಯಕ್ ಸೇರಿದಂತೆ ಇತರರು ಇದ್ದರು. ವರದಿ ಪ್ರಭು ಕೆ. ಎಬಿ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಪುಣಘಟ್ಟಿ ನನ್ನ ಹೆಸರು. ಇಲ್ಲಿ ಇವತ್ತು ನಡೆದಂಥ ದೇವಿ ಹಬ್ಬದ ವಿಚಾರಣೆ ಏನಪ್ಪ ಅಂದ್ರೆ, ಪುರಾತನ ಕಾಲದಿಂದ ಚೌಡಮ್ಮನ್ನ ಆಚರಣೆ ಮಾಡ್ಕೊಂಬಂದಾರ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯರು, ನಮ್ಮ ಅಜ್ಜರು, ಮುತ್ತಜ್ಜರು. ಅವತ್ತಿನಿಂದ ಇವತ್ತಿನವರೆಗೂ ಇದೇ ತಿಂಗಳಾಗ ಈ ವರ್ಷ ಅತಿ ಬರಗಾಲ ಕಂಡದಿಂದ ದೇವಿ ಪುರು ಮಾಡ್ಬೇಕಂತಂದೇಳಿ ಸಣ್ಣ ಒಂದು ಹುಡುಗನ ಬಾಯಿ ಒಳಗೆ ಮೊನ್ನೆ ಹೋದ ಶುಕ್ರವಾರ ಆಕೆ ಕೂಗ್ಸಿದ್ಲು. ಏನವ ಹಿಂಗೆಲ್ಲ ಮಳೆ ಹೋಗಿದ ಕಾರಣ ಏನಂತಂದೇಳಿ, ಇದಕ್ಕೆ ಇಲ್ಲ ಮಗನೇ, ದೇವಿ ಮರೆತು ಬಿಟ್ಟಿದ್ದೀರ ನೀವು, ಹಂಗಾಗಿ ಆಕೆಯಿಂದನ ಇದೆಲ್ಲ ತೊಂದರೆ ಆಗಿರೋದು ಅನ್ನೋದಕ್ಕೆ ಸಾಧಾರಣವಾಗಿ ಆಕೆಗೆ ಮತ್ತು ಕುರಿ ಮತ್ತು ಸಿಹಿ ಅಡುಗೆ ಮಾಡ್ತಾನೆ ಬಂದಿದ್ದಾರೆ ಹಿರಿಯರು. ಹಂಗಾಗಿ ನಾವು ಕೂಡ ಈ ಮಳೆಗೋಸ್ಕರ ಇಲ್ಲೆಲ್ಲ ಹಿರಿಯರನ್ನೆಲ್ಲ ಕೇಳಿದಾಗ, ಬೇರೆ ಪಂಡಿತರನ್ನು ಹೋಗಿ ವಿಚಾರಣೆ ಮಾಡಿದಾಗ, ಇಲ್ಲ ದೇವಿ ಆಚರಣೆ ಮಾಡಿರಿ, ಮಳೆ ಸ್ಟಾರ್ಟ್ ಆಕತಿ ಅಂತ. ನಾವು ಓದು ಶುಕ್ರವಾರ ಇವತ್ತಿಗೆ 8 ದಿವಸದಲ್ಲೇ ಆಕೆ ಬಂದು ಇಲ್ಲೆಲ್ಲ ಬೇಡ್ಕೊಂಡು ಹಣ್ಣುಕಾಯಿ ಮಾಡ್ಕೊಂಡು ಮುಂದಿನ ಶುಕ್ರವಾರ ದಿವಸ ನಿನ್ನ ಪರ್ವ ಆಚರಣೆ ಮಾಡ್ತಾವೆ ತಾಯಿ. ಲೋಕದಲ್ಲಿ ಕುರಿ ಮತ್ತು ಮ್ಯಾಕಿ ದನಕರಗಳಿಗೆ ಭೂಮಿ ಮೇಲೆ ಸರಿ ನೀರಿಲ್ದಂಗೆ ಆಗಿದೆ, ಕೃಪಾಶ್ರದ ಮಾಡುವ ವರ್ಣದೇವನ ತರಿಸವಂತಂದೇಳಿ ಅಡ್ಡು ಬಿದ್ದೆಲ್ಲ ಬೇಡ್ಕೊಂಡಾಗ ಇವತ್ತು ಅದರ ಆಚರಣೆ ಮಾಡಿ ಎಲ್ಲರಿಗೂ ದೇವಿ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಂತಂದೇಳಿ ಎಲ್ಲ ಇಲ್ಲಿ ಭೂಮಿ ಒಡೆಯರು, ಹೊರಗಿನರು ಮತ್ತು ನಮ್ಮ ಪೇಪರು ಮಾಧ್ಯಮರನ್ನೆಲ್ಲ ಕರೆಸಿ ನಮ್ಮ ಹೊಳಲನ್ನು ಹೇಳ್ಕೊಂಡು ದೇವಿ ಹಬ್ಬದ ಆಚರಣೆ ಮಾಡ್ತೇವೆ. ಜೈ ಇನ್ ಜೈ ಚೌಡೇಶ್ವರಿ ನಮಃ.